ರೋಸ್ ಮತ್ತು ಕೆಂಪು ಬೂಟುಗಳು. ಒಂದಾನೊಂದು ಕಾಲದಲ್ಲಿ ಒಂದು ಚಪ್ಪಲಿ ಹೊಲಿಯುವವನು ಇದ್ದ. ಅವನ ಹೆಸರು ಪೀಟರ್. ಆತ ತುಂಬಾ ಸುಂದರವಾದ ಬೂಟುಗಳನ್ನು ತಯಾರು ಮಾಡ್ತಿದ್ದ. ಆತನಿಗೆ ಒಂದು ಸುಂದರವಾದ ಹೆಣ್ಣು ಮಗಳು ಇದ್ಲು. ಅವಳ ಹೆಸರು ರೋಸ್. ಒಂದು ಬಾರಿ ಪೀಟರ್ಗೆ ಹುಷಾರಿಲ್ಲದೆ ಹೋಯ್ತು. ಡಾಕ್ಟರ್ ಅವನನ್ನು ಪೂರ್ತಿಯಾಗಿ ವಿಶ್ರಾಂತಿ ಪಡೆಯಲು ಹೇಳಿದ. ಅದು ಕನಿಷ್ಠ 6 ತಿಂಗಳು. ಆಗ ಪೀಟರ್ಗೆ ನಡೆಯಲು ಕಷ್ಟ ಆಗ್ತಿತ್ತು ಹಾಗೂ ಆತನ ದಿನನಿತ್ಯ ಕಾರ್ಯಗಳು ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗ್ತಿತ್ತು. ರೋಸ್ ಆಕೆಯ ತಂದೆಯನ್ನು ತುಂಬಾ ಚೆನ್ನಾಗಿ ಗಮನಿಸ್ಕೊಳ್ತಾ ಇದ್ಲು. ರೋಸ್ ವಿಧ ವಿಧವಾದ ಬೂಟುಗಳನ್ನು ಹಾಕಿಕೊಳ್ಳಲು ಇಷ್ಟಪಡ್ತಿದ್ಲು. ಆದ್ರೆ ಈಗ ಆಕೆಯ ತಂದೆಗೆ ಹುಷಾರಿಲ್ಲದ ಕಾರಣ ಅವಳಿಗೆ ಹಾಕಿಕೊಳ್ಳಲು ಯಾವ ಬೂಟುಗಳು ಇರಲಿಲ್ಲ. ಅವಳು ಬರೀ ಕಾಲಲ್ಲೇ ಎಲ್ಲ ಕಡೆ ನಡಿಬೇಕಾಯ್ತು. ಒಂದು ದಿನ ಅವಳು ಮಾರುಕಟ್ಟೆಯಿಂದ ಮನೆಗೆ ಹಿಂತಿರುಗಿ ಬರ್ತಿದ್ಲು. ಒಂದು ಶ್ರೀಮಂತ ಹುಡುಗಿ ಕೆಂಪು ಬೂಟುಗಳನ್ನು ಬಿಸಾಕಿ ಹೋಗಿದ್ದನ್ನು ಗಮನಿಸಿದಳು. ರೋಸ್ ಅದನ್ನು ನೋಡೋಕೆ ತುಂಬಾ ಸಂತೋಷ ಪಟ್ಲು. ಅದನ್ನು ಎತ್ಕೊಂಡು ಓಡುತ್ತಾ ಅವಳ ತಂದೆ ಹತ್ರ ಬಂದ್ಲು. ಅವಳ ತಂದೆ ಹೇಳ್ದ, ತಕ್ಷಣ ಈ ಬೂಟುಗಳನ್ನು ಬಿಸಾಕು ಅಂತ. ಯಾವತ್ತೂ ರಸ್ತೆ ಮೇಲೆ ಬಿದ್ದಿರುವುದನ್ನು ಎತ್ಕೊಂಡು ಬರಬಾರದು ಅಂತ ಹೇಳ್ತಾನೆ. ಆದ್ರೆ ರೋಸ್ ತುಂಬಾ ಮೊಂಡು ಹುಡುಗಿ. ಅದನ್ನು ಕೇಳದೆ ಆ ಬೂಟುಗಳನ್ನು ಮನೆಯ ಹೊರಗೆ ಇಟ್ಲು. ಅದನ್ನು ದಿನನಿತ್ಯ ಹಾಕಿಕೊಳ್ಳಲು ಶುರು ಮಾಡಿದ್ಲು. ಸ್ವಲ್ಪ ದಿನಗಳ ನಂತರ ಅವಳ ತಂದೆ ಹುಷಾರಿಲ್ಲದೆ ತೀರಿಕೊಂಡ. ರೋಸ್ ತುಂಬಾ ಸಪ್ಪಗಾದ್ಲು. ಈಗ ಒಂಟಿಯಾದ್ಲು. ಅವಳು ಆ ಬೂಟುಗಳನ್ನು ಹಾಕೊಂಡು ರಸ್ತೆಯಲ್ಲಿ ದಿನ ಸುತ್ತಾಡಲು ಶುರು ಮಾಡಿದ್ಲು. ಪಕ್ಕದ ಮನೆಯ ವಯಸ್ಸಾದ ಮುದುಕಿ ಕಿಟಕಿಯಿಂದ ರೋಸ್ ಅನ್ನು ನೋಡುತ್ತಿದ್ದಳು. ಆಕೆ ತುಂಬಾ ದಯೆಯುಳ್ಳ ಮುದುಕಿ. ಆಕೆಗೆ ತನ್ನದೇ ಆದ ಮಕ್ಕಳಿರಲಿಲ್ಲ. ಮುದುಕಿ ರೋಸ್ ಒಂಟಿಯಾಗಿ ಇರೋದನ್ನ ತಿಳ್ಕೊಂಡು ರೋಸ್ ಅನ್ನು ಬೆಳೆಸಿಕೊಳ್ಳಬೇಕು ಅಂದುಕೊಂಡ್ಲು. ಆದ್ರೆ ರೋಸ್ ಅನ್ನು ಆ ಬೂಟುಗಳನ್ನು ಬಿಸಾಕಲು ಕೇಳಿದಳು. ರೋಸ್ ತುಂಬಾ ನಿರಾಸೆಯಾದ್ಲು. ಆದ್ರೆ ಆಕೆ ಯೋಚಿಸಿ ಒಂದು ಒಳ್ಳೆ ಗೂಡು, ಒಳ್ಳೆ ಊಟದ ಸಹಾಯ ಆಗುವುದು ಎಂದು ಒಪ್ಪಿಕೊಂಡ್ಲು. ಮುದುಕಿ ರೋಸ್ ಅನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡ್ಲು. ರೋಸ್ಗೆ ತನ್ನದೇ ಆದ ಕೊಠಡಿ, ಮಲಗಲು ಹಾಸಿಗೆ, ಹಾಕೊಳ್ಳೋಕೆ ಹೊಸ ಬಟ್ಟೆ ಹಾಗೂ ತನ್ನದೇ ಆದ ಹೊಸ ಬೂಟುಗಳ ಜೊತೆನೂ ಇತ್ತು. ಈಗ ರೋಸ್ ಶಾಲೆಗೂ ಹೋಗಲು ಪ್ರಾರಂಭಿಸಿದಳು ಮತ್ತು ಹೊಸ ಸ್ನೇಹಿತರನ್ನು ಮಾಡಿಕೊಂಡ್ಲು. ಅವಳು ತುಂಬಾ ಕಷ್ಟಪಟ್ಟು ಓದುತ್ತಿದ್ಲು. ರೋಸ್ ಸಂತೋಷವಾಗಿದ್ರೂ ಸಹ ಕೆಲವೊಮ್ಮೆ ಆಕೆ ತನ್ನ ಕೆಂಪು ಬೂಟುಗಳನ್ನು ನೆನಪಿಸಿಕೊಳ್ತಾ ಇದ್ಲು. ವರ್ಷಗಳು ಕಳೆದವು. ಈಗ ರೋಸ್ ಒಂದು ಸುಂದರವಾದ ಯುವತಿಯಾಗಿ ಬೆಳೆದಳು. ಒಂದು ದಿನ ಮುದುಕಿ ರೋಸ್ ಅನ್ನು ಶಾಪಿಂಗ್ಗೆ ಕರೆದುಕೊಂಡೋದ್ಲು. ಅವಳು ತನಗೆ ಹೊಸ ಬಟ್ಟೆಗಳು, ಬ್ಯಾಗ್ಗಳನ್ನು ಹಾಗೂ ಇನ್ನು ತುಂಬಾ ವಸ್ತುಗಳು ತೆಗೆದುಕೊಟ್ಲು. ಕೊನೆಯಾಗಿ ಅವರು ಚಪ್ಪಲಿ ಅಂಗಡಿಗೆ ಹೋದ್ರು. ಅಂಗಡಿಗೆ ಹೋದ ತಕ್ಷಣ ರೋಸ್ 2 ಸುಂದರ ಕೆಂಪು ಬೂಟುಗಳ ಜೊತೆಯನ್ನು ಕಂಡಳು. ಅವಳು ಹೇಳಿದಳು, ಚಿಕ್ಕವಳಾಗಿದ್ದಾಗ ತನ್ನ ಹತ್ರ ಇದ್ದ ಬೂಟುಗಳು ಹೀಗೆ ಇತ್ತು ಅಂತ. ಆದ್ರೆ ಆ ಕೆಂಪು ಬೂಟುಗಳು ತುಂಬಾ ಬೆಲೆಯಾಗಿತ್ತು. ಮುದುಕಿ ಹೇಳಿದಳು, ರೋಸ್, ನೀನು ಈ ಬೂಟುಗಳನ್ನು ತಗೊಳ್ಳೋ ಬದಲು ಅದರ ಬೆಲೆಗೆ ನೀನು 2 ಜೊತೆ ಚಪ್ಪಲಿ ತಗೋಬಹುದು ಅಂತಾಳೆ. ಕೆಂಪು ಬೂಟುಗಳು ತುಂಬಾ ಹೊಳೆಯುತ್ತಿದೆ, ನೀನು ಎಲ್ಲ ಕಡೆ ಅದನ್ನು ಹಾಕೊಂಡು ಹೋಗೋಕ್ಕಾಗಲ್ಲ. ಆದ್ರೆ ರೋಸ್ ಮೊಂಡುತನದಿಂದ, ನಾನು ಬೇರೆ ಯಾವ ಬೂಟುಗಳನ್ನು ಹಾಕಿಕೊಳ್ಳಲ್ಲ, ನನಗೆ ಕೆಂಪು ಬೂಟುಗಳೇ ಬೇಕು. ಕೊನೆಗೆ ಮುದುಕಿ ರೋಸ್ಗೋಸ್ಕರ ಆ ಕೆಂಪು ಬೂಟುಗಳನ್ನು ಕೊಂಡುಕೊಳ್ಳಲೇಬೇಕಾಯ್ತು. ಈಗ ರೋಸ್ ತುಂಬಾ ಖುಷಿಯಾದ್ಲು. ಮನೆಗೆ ಹೋಗುವ ಮಾರ್ಗದಲ್ಲಿ ಅವಳು ಖುಷಿಯಿಂದ ಹಾಡುತ್ತಾ, ನೃತ್ಯ ಮಾಡುತ್ತಾ, ನಗುತ್ತಾ ಹೋಗ್ತಿದ್ಲು. ದಿನನಿತ್ಯ ರೋಸ್ ತನ್ನ ಕೆಂಪು ಬೂಟುಗಳನ್ನೇ ಹಾಕೊಳ್ತಿದ್ಲು.
ಸ್ನೇಹಿತರು ಮತ್ತು ಶಿಕ್ಷಕರು ಬೂಟುಗಳ ಬಗ್ಗೆನೇ ಮಾತನಾಡಿಕೊಳ್ಳಲು ಶುರು ಮಾಡಿದ್ರು. ಆದರೆ ರೋಸ್ ಅದನ್ನು ಹಿಡಿಸಿಕೊಳ್ಳಿಲ್ಲ. ಪ್ರಾಂಶುಪಾಲರು ಅವಳನ್ನು ಕರೆದು ಹೇಳಿದರು, ಹೊಳೆಯುವ ಮತ್ತು ಅಲಂಕಾರಿಕ ಬೂಟುಗಳು ಹಾಕಿಕೊಳ್ಳಬಾರದು ಅಂತ. ರೋಸ್ ಒರಟಾಗಿ ಸಮಾಧಾನ ಕೊಟ್ಲು, ನನ್ನ ಕಾಲು ನನ್ನ ಚಪ್ಪಲಿ ಅಂತ, ಮತ್ತು ಹಾಗೆ ನಡೆದುಕೊಂಡು ಹೋಗ್ಬಿಟ್ಲು. ವಯಸ್ಸಾದ ಶಿಕ್ಷಕಿ ಎಲ್ಲದನ್ನು ಗಮನಿಸಿ ರೋಸ್ ಅನ್ನು ಕರೆದು, ಅರೆ ಎಷ್ಟು ಸುಂದರವಾದ ಬೂಟುಗಳು ಅಂತ ಹೇಳಿದ್ಲು. ಅದಕ್ಕೆ ರೋಸ್ ತುಂಬಾ ಖುಷಿಯಾದ್ಲು. ಆ ವಯಸ್ಸಾದ ಶಿಕ್ಷಕಿ ಮೆಚ್ಚಿಕೊಂಡ್ಲು. ಆಗ ಆ ಶಿಕ್ಷಕಿ ಕೆಳಗೆ ಬಗ್ಗಿ ಆ ಬೂಟುಗಳಿಗೆ ಏನೋ ಪಿಸು ಮಾತು ಹೇಳಿದಳು. ಇದ್ದಕ್ಕಿದ್ದಂತೆ ಬೂಟುಗಳು ನೃತ್ಯ ಮಾಡಲು ಶುರು ಮಾಡಿತು. ನೃತ್ಯ ಮಾಡಿದ್ದು. ಓ, ನನಗೇನಾಯ್ತು? ನಾನು ನೃತ್ಯ ಮಾಡೋದನ್ನ ನಿಲ್ಸಕ್ಕಾಗ್ತಿಲ್ಲ. ಅವಳ ಸ್ನೇಹಿತರು ಎಲ್ಲ ನೋಡ್ತಿದ್ರು. ಅವ್ರು ಕೇಳಿದ್ರು, ರೋಸ್ ಏನ್ ಮಾಡ್ತಿದ್ಯಾ? ನೃತ್ಯ ಮಾಡೋದನ್ನ ತಕ್ಷಣ ನಿಲ್ಸು. ಇದು ಶಾಲೆ, ಹಾಗೂ ನೀನ್ ಈ ತರ ನೃತ್ಯ ಮಾಡಬಾರ್ದು. ಹೇಗಂದ್ರೆ ಹಾಗೆ. ರೋಸ್ ಹೇಳಿದ್ಲು, ನಂಬಿ, ನಾನು ನೃತ್ಯ ಮಾಡೋದನ್ನ ನಿಲ್ಸ್ಬೇಕು, ಆದ್ರೆ ಆಗ್ತಿಲ್ಲ. ನನ್ನ ಬೂಟುಗಳಲ್ಲೇ ಏನೋ ಮಾಯೆ ಇದೆ. ಈಗ ಬೂಟುಗಳು ಅವಳನ್ನ ಶಾಲೆಯಿಂದ ದೂರ ಕರ್ಕೊಂಡೋಯ್ತು. ಬೂಟುಗಳು ನಿಲ್ಸ್ತಾನೇ ಇಲ್ಲ. ಅದೂನು ದಾರಿಯಲ್ಲಿ ಎಲ್ಲ ಹಾಗೂ ಮಾರುಕಟ್ಟೆಯಲ್ಲೂ ಹಾಗೇ ಮಾಡ್ತಿತ್ತು. ಎಲ್ಲರೂ ಆ ನೃತ್ಯ ಮಾಡುವ ಹುಡುಗಿಯನ್ನು ನೋಡಿ ಅವಳನ್ನು ರೇಗಿಸ್ತಿದ್ರು. ರೋಸ್ ಪ್ರಾರ್ಥಿಸಲು ಪ್ರಾರಂಭಿಸಿದಳು. ಅವಳು ತುಂಬಾ ಸುಸ್ತಾಗಿದ್ದಳು. ಅವಳ ಪಾದ ಗಾಯವಾಯಿತು. ಆದ್ರೆ ಹೇಗೋ ಕೊನೆಗೆ ಶಾಲೆಗೆ ಬಂದು ತಲುಪಿದ್ಲು. ಅವಳು ವಯಸ್ಸಾದ ಶಿಕ್ಷಕಿಯನ್ನು ಸಹಾಯ ಮಾಡಲು ಕೇಳ್ಕೊಂಡ್ಲು. ಅವಳ ತಪ್ಪು ತಿಳಿದುಕೊಂಡೆ ಅಂತಾನು ಹೇಳ್ತಾಳೆ. ಇನ್ಮೇಲೆ ಯಾವತ್ತಿಗೂ ಅಹಂಕಾರ ಪಡಲ್ಲ ಅಂತಾನು ಹೇಳ್ತಾಳೆ. ಆ ಶಿಕ್ಷಕಿ ಅವಳ ಮೇಲೆ ಕರುಣೆ ತೋರಿಸಿ ಮತ್ತೆ ಬಾಗಿ ಬೂಟುಗಳಿಗೆ ಪಿಸು ಮಾತು ಹೇಳಿದಳು. ಹಾಗೂ ಕೊನೆಯಾಗಿ ಬೂಟುಗಳು ನೃತ್ಯ ಮಾಡೋದನ್ನ ನಿಲ್ಲಿಸ್ತು. ರೋಸ್ ಆಕೆಗೆ ಧನ್ಯವಾದ ಹೇಳಿ ಮನೆಗೆ ಹೋದಳು. ಈಗ ಅವಳು ಪಾಠ ಕಲ್ತ್ಕೊಂಡ್ಲು. ಅವಳು ಮುದುಕಿಗೆ ಹೇಳಿದಳು, ನಾನು ಕೊಟ್ಟ ಎಲ್ಲಾ ತೊಂದರೆಗಳಿಗೂ ನನ್ನ ಕ್ಷಮಿಸು ಅಂತ. ಆ ಮುದುಕಿ ಸಂತೋಷಪಟ್ಟು ಇಬ್ಬರು ಸಂತೋಷದಿಂದ ಜೀವಿಸಿದರು. ಶೂ ತಯಾರಕ ಮತ್ತು ದೆವ್ವಗಳು. ಒಂದಾನೊಂದು ಕಾಲದಲ್ಲಿ ಒಂದು ಶೂ ತಯಾರಕ ಅವನ ಹೆಂಡತಿಯೊಂದಿಗೆ ಜೀವಿಸುತ್ತಿದ್ದ. ಅವನು ತುಂಬಾ ಬಡ ಮುದುಕ. ಅವನು ತುಂಬಾ ಕಷ್ಟಪಟ್ಟು ಹೊಸ ಸುಂದರವಾದ ಶೂಗಳನ್ನು ತಯಾರು ಮಾಡುತ್ತಿದ್ದ. ಆದ್ರೆ ತುಂಬಾ ಅಲಂಕಾರಿಕ ಶೂ ಅಂಗಡಿಗಳು ಆ ಪಟ್ಟಣದಲ್ಲಿರುವುದರಿಂದ ಅವನ ವ್ಯಾಪಾರ ಚೆನ್ನಾಗಿ ಆಗುತ್ತಿರಲಿಲ್ಲ. ಅವನು ಸಾಕಾದಷ್ಟು ದುಡ್ಡು ಸಂಪಾದಿಸಲು ಆಗುತ್ತಿರಲಿಲ್ಲ. ಆದ್ರೆ ಅವನು ಅವನ ಹೆಂಡತಿ ಸಂತೋಷವಾಗಿದ್ರು. ಒಂದು ದಿನ ಶೂ ತಯಾರಿಕನಿಗೆ ಲೆದರ್ ಕೊಂಡುಕೊಳ್ಳಲು ಹಣವಿರಲಿಲ್ಲ. ಒಂದು ಕೊನೆಯ ಲೆದರ್ ತುಂಡು ಮಾತ್ರ ಇತ್ತು ಆತನ ಕಾರ್ಯಾಗಾರದಲ್ಲಿ. ಅವನು ತುಂಬಾ ಚಿಂತಿಸಿದ. ಆದ್ರೆ ಅವನ ಹೆಂಡತಿ ಅವನನ್ನು ಹೀಗೆ ಹೇಳುತ್ತಾ ಪ್ರೋತ್ಸಾಹಿಸಿದಳು, ದೇವರಲ್ಲಿ ನಂಬಿಕೆ ಇಡು, ಅವನು ನಮ್ಮ ಬಗ್ಗೆ ಯೋಚಿಸುತ್ತಿರುತ್ತಾನೆ. ಅವನು ಕಾರ್ಯಾಗಾರಕ್ಕೆ ಹೋಗಿ ಲೆದರ್ ಅನ್ನು ಎತ್ತಿಕೊಂಡ. ಇದು ನನ್ನ ಕೊನೆಯ ಶೂಸ್. ನಾನು ಖಂಡಿತವಾಗ್ಲೂ ಹೇಳ್ತೀನಿ, ಇದರಿಂದ ತುಂಬಾ ಉತ್ತಮ ಶೂ ಅನ್ನು ತಯಾರಿಸುತ್ತೇನೆ. ಆ ಕೊನೆಯ ತುಂಡನ್ನು ಹುಷಾರಾಗಿ ಕತ್ತರಿಸಿ ಅದನ್ನು ಹಾಳು ಮಾಡದೆ ನೋಡಿಕೊಂಡ. ಅದು ಆಗಲೇ ಸಂಜೆ ತುಂಬಾ ಹೊತ್ತಾಗೋಯ್ತು. ಆ ತುಂಡನ್ನು ಕತ್ತರಿಸಿ ಹಾಗೆ ಟೇಬಲ್ ಮೇಲೆ ಇಟ್ಟು ಬಿಟ್ಟ. ನಾಳೆ ಬೆಳಿಗ್ಗೆ ಬೇಗ ಎದ್ದು ಶೂ ತಯಾರಿಸುವುದನ್ನು ಮುಗಿಸುತ್ತೇನೆ. ಅವನು ಅವನ ಕಾರ್ಯಾಗಾರವನ್ನು ಮುಚ್ಚಿ ಮನೆಗೆ ಹೋದ. ಮರುದಿನ ಬೆಳಿಗ್ಗೆ ಶೂವನ್ನು ಮಾಡಿ ಮುಗಿಸಲು ಕಾರ್ಯಾಗಾರಕ್ಕೆ ಹೋದನು. ಅವನು ಕಾರ್ಯಾಗಾರಕ್ಕೆ ಪ್ರವೇಶಿಸಿದ ತಕ್ಷಣ ಆಶ್ಚರ್ಯಪಟ್ಟ. ಓ, ಏನಿದು? ಯಾರೋ ಈ ಶೂವನ್ನು ಮಾಡಿಟ್ಟಿದ್ದಾರೆ. ಅದು ತುಂಬಾ ಸುಂದರವಾಗಿದೆ. ಅವನ ಹೆಂಡತಿಯನ್ನು ಕರೆದು ಶೂವನ್ನು ತೋರಿಸಿದ. ಅವಳು ತುಂಬಾ ಖುಷಿಪಟ್ಟು, ಓ ರೀ, ನೀವು ದೊಡ್ಡ ಕಲಾಕಾರ.
ಅದನ್ನು ನೋಡಿ ಅದು ತುಂಬಾ ಸುಂದರವಾಗಿದೆ. ಆದ್ರೆ ಇದು ನಾನ್ ಮಾಡ್ಲಿಲ್ಲ. ನಿಜನಾ? ನೀವು ಮಾಡ್ಲಿಲ್ವಾ? ಏಕೆಂದ್ರೆ ದಿನಕ್ಕೂ ನಮಗೆ ವಯಸ್ಸಾಗ್ತಿದೆ. ಇದು ನೀವೇ ಮಾಡಿ ಮರೆತು ಬಿಟ್ಟಿರಬಹುದು. ನನಗೆ ಚೆನ್ನಾಗಿ ನೆನಪಿದೆ. ನಾನು ಲೆದರ್ ಮಾತ್ರ ಕತ್ತರಿಸಿ ಟೇಬಲ್ ಮೇಲೆ ಬಿಟ್ಟು ಬಿಟ್ಟೆ. ಆದ್ರೆ ನೋಡಿ ಎಷ್ಟು ಸುಂದರವಾಗಿ ಅದನ್ನು ಹೊಲಿದಿದೆ. ನಾನು ಅಂದುಕೋತೀನಿ ಇದನ್ನು ಒಳ್ಳೆ ಬೆಲೆಗೆ ಮಾರಬಹುದೆಂದು. ಒಂದು ದಾರಿ ಹೋಕ ಆ ಸುಂದರವಾದ ಶೂಸ್ ಅನ್ನು ನೋಡಿದ. ಅವನ ಶೂ ತಯಾರಕನ ಹತ್ರ ಹೋಗಿ ಅದನ್ನು ತಕ್ಷಣ ಕೊಂಡುಕೊಂಡ. ಶೂ ತಯಾರಿಕ ಅದು ಒಳ್ಳೆ ಬೆಲೆಗೆ ಹೋದರಿಂದ ತುಂಬಾ ಖುಷಿಯಾದ. ಆ ಹಣದಿಂದ 2 ಜೊತೆಯ ಶೂಗೆ ಬೇಕಾಗಿರುವ ಲೆದರ್ ಅನ್ನು ಕೊಂಡುಕೊಳ್ಳಬಹುದು ಅಷ್ಟೇ. ಅವನು ಮಾರುಕಟ್ಟೆಗೆ ಹೋಗಿ ಹೊಸ ಲೆದರ್ ಅನ್ನು ತಂದ ಮತ್ತು ಸ್ವಲ್ಪ ದಿನಸಿಗಳನ್ನು ತಂದ. ಅವನು ಮನೆಗೆ ಬಂದು ದಿನಸಿಗಳನ್ನು ಅವನ ಹೆಂಡತಿಗೆ ಕೊಟ್ಟ. ನಂತರ ಅವನು ಕಾರ್ಯಾಗಾರಕ್ಕೆ ಹೋಗಿ ಲೆದರ್ ಅನ್ನು ಕತ್ತರಿಸಲು ಶುರು ಮಾಡಿದ. ಸ್ವಲ್ಪ ಸಮಯದ ನಂತರ ಅವನ ಹೆಂಡತಿ ಕಾರ್ಯಾಗಾರಕ್ಕೆ ಬಂದಳು. ಓ ರೀ, ಇದು ಊಟದ ಸಮಯ. 1 ನಿಮಿಷ, ನಾನು ಈ ಲೆದರ್ ಅನ್ನು ಕತ್ತರಿಸುತ್ತಿದ್ದೇನೆ. ಆದ್ದರಿಂದ ನಾಳೆ ಬೆಳಿಗ್ಗೆಯಿಂದ ನನ್ನ ಕೆಲಸವನ್ನು ಬೇಗ ಶುರು ಮಾಡಬಹುದು. ಅವನು ಅದನ್ನು ಕತ್ತರಿಸಿ ಆ ಎಲ್ಲ ಲೆದರ್ ತುಂಡುಗಳನ್ನು ಟೇಬಲ್ ಮೇಲೆ ಜೋಡಿಸಿದ್ದ. ಕಾರ್ಯಾಗಾರವನ್ನು ಮುಚ್ಚಿ ಮನೆಗೆ ಹೋದ. ಮರುದಿನ ಕಾರ್ಯಾಗಾರವನ್ನು ತೆಗೆದ ತಕ್ಷಣ ಮತ್ತೆ ಅಲ್ಲಿ 2 ಜೊತೆ ಶೂ ಟೇಬಲ್ ಮೇಲೆ ಇತ್ತು. ಅವನಿಗೆ ಆಶ್ಚರ್ಯವಾಯಿತು. ಅವನ ಹೆಂಡತಿಯನ್ನು ಕರೆದ. ಈ ಸಲ ಅವನ ಹೆಂಡತಿ ನಂಬಿದಳು. ಯಾರೋ ನಮಗೆ ಸಹಾಯ ಮಾಡ್ತಿದ್ದಾರೆ. ಮಾರುಕಟ್ಟೆಗೆ ಹೋಗಿ ಅದನ್ನು ಮಾರಿ ಬನ್ನಿ. ಅವನು ಶೂ ಅನ್ನು ಮಾರಲು ಮಾರುಕಟ್ಟೆಗೆ ಹೋದನು. ಆ ಶೂಗಳಿಗೆ ಅವನಿಗೆ ತುಂಬಾ ಒಳ್ಳೆ ಬೆಲೆ ಸಿಕ್ಕಿತು. ಆ ಹಣದಿಂದ ಇನ್ನೂ ಹೆಚ್ಚು ಲೆದರ್ ಅವನಿಗೆ ಸಿಕ್ಕಿತು. ಊಟವಾದ ನಂತರ ಕಾರ್ಯಾಗಾರಕ್ಕೆ ಹೋದನು. ಲೆದರ್ ಅನ್ನು ಹುಷಾರಾಗಿ ತುಂಡು ತುಂಡು ಮಾಡಿದ. ಸಾಯಂಕಾಲ ಅವನ ಹೆಂಡತಿ ಕಾರ್ಯಾಗಾರಕ್ಕೆ ಬಂದಳು. ಈ ದಿನ ಲೆದರ್ ಅನ್ನು ಕತ್ತರಿಸಿ ಟೇಬಲ್ ಮೇಲೆ ಇಟ್ಟು ಬನ್ನಿ. ನಾಳೆ ನೋಡೋಣ ಏನಾಗುತ್ತೋ ಅಂತ. ನನಗೆ ಯೋಚಿಸದೆ ಇರಕ್ಕಾಗ್ತಿಲ್ಲ. ನಮಗೆ ಯಾರೋ ಸಹಾಯ ಮಾಡ್ತಿದ್ದಾರೆ. ಅವರಿಬ್ರು ಟೇಬಲ್ನ ಹಿಂದೆ ಅವಚಿಕೊಂಡು ಅದನ್ನು ನೋಡುತ್ತಿದ್ದರು. ಸ್ವಲ್ಪ ಸಮಯದ ನಂತರ 2 ದೆವ್ವಗಳು ಕಿಟಕಿಯಿಂದ ಧುಮುಕಿ ಟೇಬಲ್ ಮೇಲೆ ನಿಂತು ಅವರು ಶೂಸ್ ಅನ್ನು ತಯಾರು ಮಾಡಲು ಶುರು ಮಾಡಿದರು. ಅವರು ಶೂ ತಯಾರಿಕನಿಗಾಗಿ ಶೂ ಅನ್ನು ತಯಾರು ಮಾಡಲು ಶುರು ಮಾಡಿದರು. ಅವರು ಏನೂ ಹಾಕೊಂಡಿರಲಿಲ್ಲ. ಅವರ ಬಟ್ಟೆಗಳು ಮತ್ತು ಟೋಪಿಗಳು ಹಳೆಯದಾಗಿತ್ತು. ಅವರ ಚಿಕ್ಕ ಬೆರಳುಗಳು ತುಂಬಾ ಬೇಗ ಮತ್ತು ಅದ್ಭುತವಾಗಿ ಕೆಲಸ ಮಾಡುತ್ತಿತ್ತು. ಅವರು ಬೇಗ ಬೇಗ ಲೆದರ್ನಿಂದ ಸ್ವಲ್ಪ ಜೊತೆ ಶೂಗಳನ್ನು ತಯಾರು ಮಾಡಿದರು. ಅದು ಮುಗಿಸಿದ ತಕ್ಷಣ ಕಿಟಕಿಯಿಂದ ಹೊರಗೆ ಧುಮುಕಿ ಮಾಯವಾದ್ರು. ಶೂ ತಯಾರಕ ಹಾಗೂ ಅವನ ಹೆಂಡತಿ ಆ ಶೂಗಳ ಹತ್ರ ಬಂದು ಮೆಚ್ಚಿಕೊಂಡರು. ಅವಳು ಹೇಳಿದಳು, ಓ, ಇಷ್ಟು ದಿನದಿಂದ ಆ ಪುಟ್ಟ ದೆವ್ವಗಳು ನಮಗೆ ಸಹಾಯ ಮಾಡ್ತಿದ್ದಾರೆ. ಇದು ಅವರ ಸಹಾಯಕ್ಕೆ ನಾವು ಕೃತಜ್ಞತೆಗಳು ಹೇಳಿಕೊಳ್ಳುವ ಸಮಯ. ಅವರಿಗೆ ನಾವು ಏನೋ ಒಂದು ಒಳ್ಳೆಯದು ಮಾಡೋಣ. ಅವರಿಗೆ ನಾವು ಟೋಪಿಗಳು, ಬಟ್ಟೆಗಳು ಹಾಗೂ ಶೂಗಳನ್ನು ತಯಾರು ಮಾಡಿ ಕೊಡೋಣ. ಗಂಡ ಒಪ್ಪಿಕೊಂಡ. ಅವರು ಮಾರುಕಟ್ಟೆಯಿಂದ ಬಟ್ಟೆಯನ್ನು, ಲೆದರ್ ಅನ್ನು ತಂದರು. ಅವರು ಸುಂದರವಾದ ಶೂ ಅನ್ನು, ಬಟ್ಟೆಗಳನ್ನು, ಟೋಪಿಗಳನ್ನು ಮಾಡಿದರು. ನನಗೆ ತುಂಬಾ ಉತ್ಸುಕವಾಗಿದೆ. ನಮ್ಮ ಬಹುಮಾನಗಳಿಗೆ ಅವರ ಪ್ರತಿಕ್ರಿಯೆ ಹೇಗಿರುತ್ತೋ. ಆ ದಿನ ರಾತ್ರಿ ಆ ಬಹುಮಾನಗಳನ್ನು ಟೇಬಲ್ ಮೇಲೆ ಇಟ್ಟು ಅದರ ಹಿಂದೆ ಅವಿತುಕೊಂಡರು. ಎಂದಿನಂತೆ ದೆವ್ವಗಳು ಕಿಟಕಿಯಿಂದ ಧುಮುಕಿದರು ಮತ್ತು ಪುಟ್ಟ ಬಟ್ಟೆಗಳನ್ನು, ಟೋಪಿಗಳನ್ನು ಹಾಗೂ ಶೂಗಳನ್ನು ನೋಡಿ ಅವರು ಸಂತೋಷ ಮತ್ತು ಆಶ್ಚರ್ಯಪಟ್ಟರು. ಅವರಿಬ್ಬರು ಮಾತನಾಡಿಕೊಂಡರು, ಅಣ್ಣ, ನಮಗೆ ಹೊಸ ಬಟ್ಟೆಗಳು, ಟೋಪಿಗಳು, ಶೂಗಳು ಸಿಕ್ಕಿತು. ಅವರು ತಕ್ಷಣ ಅದನ್ನು ಹಾಕಿಕೊಂಡರು. ಟೇಬಲ್ ಮೇಲೆ ಕುಣಿದು ಸಂತೋಷಿಸಿದರು. ಸ್ವಲ್ಪ ಸಮಯದ ನಂತರ
ದೆವ್ವಗಳು ಕಿಟಕಿಯಿಂದ ಧುಮುಕಿ ಮಾಯವಾದರು. ನನಗೆ ತುಂಬಾ ಖುಷಿಯಾಗಿದೆ. ದೆವ್ವಗಳು ನಮ್ಮ ಬಹುಮಾನಗಳನ್ನು ಇಷ್ಟಪಟ್ರು. ಆಗ್ಲಿಂದ ದೆವ್ವಗಳು ಹಿಂತಿರುಗಲೇ ಇಲ್ಲ. ಶೂ ತಯಾರಿಕಾ ಮತ್ತು ಅವನ ಹೆಂಡತಿ ಎಷ್ಟೋ ರಾತ್ರಿಗಳು ಅವರಿಗೋಸ್ಕರ ಕಾಯ್ತಿದ್ರು. ಆದರೆ ಅವರು ಎಂದಿಗೂ ಹಿಂತಿರುಗಲಿಲ್ಲ. ಶೂ ತಯಾರಿಕಾ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿ ಶೂ ತಯಾರಿಸುತ್ತಿದ್ದ. ಅವನು ಮತ್ತು ಅವನ ಹೆಂಡತಿ ಸಂತೋಷಕರ ಜೀವನ ನಡೆಸುತ್ತಿದ್ರು. ಮೂರ್ಖ ಕ್ಷೌರಿಕ. ಒಂದಾನೊಂದು ಕಾಲದಲ್ಲಿ ಒಂದು ಗ್ರಾಮದಲ್ಲಿ ಒಂದು ಬಟ್ಟೆ ವ್ಯಾಪಾರಿ ವಾಸಿಸುತ್ತಿದ್ದ. ಅವನ ಹೆಸರು ಶಂಭು. ಅವನಿಗೆ ಒಂದು ಸುಂದರವಾದ ಹೆಂಡತಿ ಇದ್ಲು. ಅವಳ ಹೆಸರು ಉಮಾ. ಅವರು ತುಂಬಾ ಶ್ರೀಮಂತರು ಮತ್ತು ಅವರೊಂದು ದೊಡ್ಡ ಮತ್ತು ಸುಂದರವಾದ ಮನೆಯಲ್ಲಿ ವಾಸಿಸುತ್ತಿದ್ದರು. ಶಂಭು ತುಂಬಾ ದಯೆಯುಳ್ಳ ವ್ಯಕ್ತಿ ಹಾಗೂ ಉಮಾ ತುಂಬಾ ಬುದ್ಧಿವಂತೆ ಹೆಣ್ಣು. ಶಂಭು ಮತ್ತು ಉಮಾ ಯಾವತ್ತೂ ಜನರನ್ನು ಅವರ ಮನೆಗೆ ಆಹ್ವಾನಿಸಿ ಅವರನ್ನು ತುಂಬಾ ಪ್ರೀತಿ ಮತ್ತು ದಯೆಯಿಂದ ನೋಡ್ತಿದ್ರು. ಅವರು ತುಂಬಾ ಬಹುಮಾನಗಳನ್ನು ಹಾಗೂ ಆಹಾರವನ್ನು ಅವರ ಅತಿಥಿಗಳಿಗೆ ಕೊಡ್ತಿದ್ರು. ಒಂದು ದಿನ ಶಂಭು ಉಮಾಗೆ ಹೇಳಿದ, ನಮಗೆ ತುಂಬಾ ಸ್ನೇಹಿತರು ಮತ್ತು ಹಿತೈಷಿಗಳು ಇದ್ದಷ್ಟು ಒಂದು ದಿನ ಖಂಡಿತವಾಗ್ಲೂ ಅವರು ನಮ್ಮನ್ನು ಕಾಪಾಡ್ತಾರೆ. ಉಮಾ ಹೇಳಿದ್ಲು, ಅದು ನೀವು ಅಂದುಕೊಂಡ ಹಾಗೆ ಅಲ್ಲ. ಅವರು ನಮ್ಮೊಂದಿಗೆ ಚೆನ್ನಾಗಿರಲು ಕಾರಣ ನಾವು ಅವರಿಗೆ ತಿಂಡಿ ಮತ್ತು ಬಹುಮಾನಗಳು ಕೊಡೋದ್ರಿಂದ ಹಾಗೂ ಏನು ಎದುರು ನೋಡಿದ್ರೆ ಇರೋದ್ರಿಂದ. ಆದರೆ ನಾವು ಕಷ್ಟದಲ್ಲಿರಬೇಕಾದ್ರೆ ಯಾರೂ ನಮ್ಮೊಂದಿಗೆ ನಿಲ್ಲಲ್ಲ. ಶಂಭು ಹೇಳಿದ, ಅವರನ್ನು ಹಾಗೆ ಅಂದುಕೊಳ್ಳಬೇಡ. ಅವರು ತುಂಬಾ ಒಳ್ಳೆಯ ಜನ. ಉಮಾಗೆ ಶಂಭು ತನ್ನನ್ನು ನಂಬಲ್ಲ ಅಂತ ಗೊತ್ತಿತ್ತು. ಒಂದು ದಿನ ಶಂಭುವಿನ ಮಳಿಗೆಗೆ ಬೆಂಕಿ ಬಿತ್ತು. ಅವನು ಬೆಂಕಿಯಲ್ಲಿ ಎಲ್ಲವನ್ನೂ ಕಳ್ಕೊಂಡ. ಶಂಭು ಈಗ ತುಂಬಾ ದುಡ್ಡನ್ನು ತನ್ನ ಸರಬರಾಜುದಾರರಿಗೆ ಕೊಡಬೇಕಾಗುತ್ತದೆ. ಅವನು ತನ್ನ ಎಲ್ಲ ಸ್ನೇಹಿತರ ಹತ್ರನೂ ಸಹಾಯಕ್ಕಾಗಿ ಕೇಳಿದ. ಆದರೆ ಅವನ ಎಲ್ಲ ಸ್ನೇಹಿತರು ಯಾವುದೋ ಒಂದು ಸಾಕುಗಳಿಂದ ಅವನನ್ನು ನಿರಾಕರಿಸಿದರು. ಉಮಾ ಕೇಳಿದಳು, ಏನಾಯ್ತು? ಯಾರಾದರೂ ನಮಗೆ ಸಹಾಯ ಮಾಡೋಕ್ಕೆ ಸಿದ್ಧವಾದ್ರೆ ಅಂತ ಕೇಳ್ತಾಳೆ. ನನ್ನ ಎಲ್ಲ ಸ್ನೇಹಿತರು ಯಾವುದೋ ಒಂದು ರೀತಿಯಾದ ತೊಂದರೆಯಲ್ಲಿದ್ದಾರೆ. ಅವರು ನನಗೆ ಸಹಾಯ ಮಾಡಲು ಸಿದ್ಧ ಇಲ್ಲ. ಉಮಾಗೆ ಅರ್ಥ ಆಯಿತು, ಅವರ ಸ್ನೇಹಿತರು ಸುಮ್ಮನೆ ಕಾರಣಗಳು ಹೇಳ್ತಿದ್ದಾರೆ ಅಂತ. ಹಾಗೂ ಅವಳಿಗೆ ಗೊತ್ತಿತ್ತು ತನ್ನ ಗಂಡ ಅದನ್ನು ನಂಬಲ್ಲ ಅಂತ. ಶಂಭು ನಷ್ಟವನ್ನು ಕಟ್ಟೋಕೆ ತನ್ನ ಹತ್ರ ಇದ್ದ ಎಲ್ಲವನ್ನೂ ಮಾರಬೇಕಾಯಿತು, ಅವನ ಸುಂದರವಾದ ಮನೆಯೂ ಸಹ. ಅವನ ಸಾಲ ಎಲ್ಲ ಹಿಂತಿರುಗಿಸಿದ. ಶಂಭು ಈಗ ಬಡವ. ಶಂಭು ಮತ್ತು ಉಮಾ ಒಂದು ಪುಟ್ಟ ಮನೆಯಲ್ಲಿ ಜೀವಿಸುತ್ತಿದ್ದರು. ಶಂಭು ಬೇರೊಬ್ಬರ ಹೊಲಕ್ಕೆ ಹೋಗಿ ಹಣ ಸಂಪಾದಿಸಲು ಶುರು ಮಾಡಿದ. ಉಮಾ ತನ್ನ ಗಂಡನಿಗೆ ಸಹಾಯ ಮಾಡಲು ಒಂದು ಮನೆಯಲ್ಲಿ ಅಡುಗೆ ಕೆಲಸದವಳಾಗಿ ಕೆಲಸ ಮಾಡಲು ಶುರು ಮಾಡಿದಳು. ಅವರಿಬ್ಬರು ತುಂಬಾ ಕಷ್ಟಜೀವಿಗಳು. ಶಂಭುಗೆ ಬೇಜಾರಾಯಿತು. ಅವನಿಗೆ ಈಗ ತಿಳಿದು ಬಂತು, ಉಮಾ ಜನರ ಬಗ್ಗೆ ಹೇಳಿದ್ದು ಸರಿ ಅಂತ. ಅವರು ನಮ್ಮ ಹತ್ರ ಬರ್ತಿದ್ದಿದ್ದು ಬರೀ ನಮ್ಮ ಹತ್ರ ಬಹುಮಾನಗಳು ಮತ್ತು ಆಹಾರವನ್ನು ತಗೊಳ್ಳೋಕೆ ಮಾತ್ರ. ನಾನು ನಿನ್ನ ಮಾತು ಕೇಳಬೇಕಾಗಿತ್ತು ಉಮಾ, ತುಂಬಾ ತಪ್ಪಾಯ್ತು. ನನ್ನ ಹತ್ರ ಇನ್ನೇನು ಉಳಿದಿಲ್ಲ. ಇನ್ಮುಂದೆ ನಿನಗೆ ಒಂದು ಒಳ್ಳೆ ಜೀವನ ಕೊಡೋಕೆ ನನಗಾಗಲ್ಲ. ಆದರೆ ಉಮಾ ಹೇಳೋದು, ಪರವಾಗಿಲ್ಲ, ನಾನು ನಿಮ್ಮ ಜೊತೆ ಸಂತೋಷವಾಗಿದ್ದೇನೆ ಅಂತ. ಮತ್ತು ಸ್ವಾರ್ಥಿಗಳ ಬಗ್ಗೆ ಮರ್ತೋಗಿ, ಅವರ ಬಗ್ಗೆ ನಮಗೆ ಬೇಡ, ಚಿಂತಿಸಬೇಡಿ, ನಮ್ಮ ಕೆಟ್ಟ ದಿನಗಳು ಕಳೆದು ಹೋಗುತ್ತೆ. ಆದರೆ ಶಂಭು ತುಂಬ ಚಿಂತೆಗೀಡಾದ. ಆದರೆ ನನ್ನ ಇಡೀ ಜೀವನ ನಾನು ಮೂರ್ಖನಾಗಿದ್ದೆ. ಆದರೆ ನನ್ನ ಮೂರ್ಖತನದಿಂದ ನನ್ನ ಹೆಂಡತಿ ಅನುಭವಿಸಬೇಕು. ನನ್ನ ಕುಟುಂಬಕ್ಕೆ ಸಹಾಯ ಮಾಡಲು ನನ್ನ ಹತ್ರ ಏನೂ ಇಲ್ಲ. ನಾನೇನು ಮಾಡಲಿ? ಅದೆಲ್ಲ ನನ್ನ ತಪ್ಪೆ. ಒಂದು ದಿನ ಶಂಭು ಮಲಗಿದ್ದಾಗ ಒಂದು ಧ್ವನಿ ಕೇಳಿಸಿಕೊಂಡ. ಹೇ ಶಂಭು, ಎದ್ದೇಳು ಅಂತ. ನೀನು ಯಾರು? ಏನು ನಡೀತಿದೆ? ನಾನು ಒಂದು ಸಾಧು ಹಾಗೂ ನಿನಗೆ ಸಹಾಯ ಮಾಡಲು ಬಂದಿದ್ದೇನೆ. ನಿನಗೆ ನಡೆದಿದ್ದು ಒಂದು ಕೆಟ್ಟ ದೆಸೆ. ಆದರೆ
ಯಾವತ್ತಾದರೂ ಅದು ಕಳೆದು ಹೋಗುತ್ತೆ. ಆದರೆ ನನಗೆ ನೀನು ಹೇಗೆ ಸಹಾಯ ಮಾಡಬಲ್ಲೆ? ನಾಳೆ ಬೆಳಿಗ್ಗೆ ನಾನು ನಿಮ್ಮ ಮನೆಯ ಹತ್ರ ಬರ್ತೀನಿ. ಆಗ ಒಂದು ಕೋಲಿನಿಂದ ನನ್ನ ತಲೆಯ ಹಿಂಭಾಗವನ್ನು ಮುಟ್ಟು. ಆಗ ನಾನು ಚಿನ್ನದ ನಾಣ್ಯಗಳಾಗಿ ಬದಲಾಗುತ್ತೇನೆ. ಎಲ್ಲ ಕಷ್ಟಗಳು ತೀರಿ ಹೋಗುತ್ತೆ. ಆದರೆ ಬೇರೆ ಯಾವ ಸಾಧುಗಳ ತಲೆ ಮೇಲೆ ಮುಟ್ಟಬೇಡ, ಆಗ ನೀನು ದೊಡ್ಡ ತೊಂದರೆಯಲ್ಲಿ ಬೀಳುತ್ತೀಯ. ಮರುದಿನ ಶಂಭು ಎದ್ದು ಕುಳಿತು ತನಗೆ ಬಂದ ವಿಚಿತ್ರ ಕನಸಿನ ಬಗ್ಗೆ ಯೋಚಿಸುತ್ತಿದ್ದ. ಕಿಟಕಿಯಿಂದ ಕೆಲವು ಸಾಧುಗಳು ಹೋಗೋದನ್ನು ನೋಡುತ್ತಾನೆ. ಆದರೆ ಅವರು ನನ್ನ ಕನಸಲ್ಲಿ ಬಂದ ಸಾಧುಗಳಂತೆ ಕಾಣಿಸುತ್ತಿಲ್ಲ. ಇದ್ದಕ್ಕಿದ್ದಂತೆ ಯಾರೋ ತನ್ನ ಬಾಗಿಲನ್ನು ತಟ್ಟುತ್ತಾರೆ. ಅವನು ಎದ್ದು ಹೋಗಿ ಬಾಗಿಲು ತೆರೆದಾಗ ಒಂದು ಕ್ಷೌರಿಕನನ್ನು ನೋಡಿದ. ಅವನು ಹೇಳಿದ, ನೀವು ನನ್ನನ್ನು ಕ್ಷೌರ್ಯ ಮಾಡಲು ಕರೆದಿದ್ರಿ ಅಂತ. ಶಂಭು ಕೂದಲು ಕತ್ತರಿಸಿಕೊಳ್ಳಲು ಕೆಳಗೆ ಕುಳಿತಾಗ ಇನ್ನೊಂದು ಬಾರಿ ಯಾರೋ ಬಾಗಿಲು ತಟ್ಟಿದಂತೆ ಆಯಿತು. ಆಗ ಉಮಾ ಬಾಗಿಲು ತೆಗೆದು ಹೇಳಿದಳು, ಯಾರೋ ಸಾಧು ಬಂದಿರುವರು ಅಂತ ಹೇಳಿದಳು. ಹೌದಾ, ಹೋಗಿ ನನ್ನ ಕೋಲನ್ನು ತೆಗೆದುಕೊಂಡು ಬಾ, ನನಗೆ ವಿವರಿಸುವ ಸಮಯವಿಲ್ಲ, ಬೇಗನೆ ತಗೊಂಡು ಬಾ ಅಂತ ಹೇಳಿ ಕ್ಷೌರ್ಯದವನನ್ನು ಕೂದಲು ಪೂರ್ತಿ ಕತ್ತರಿಸಲು ಬಿಡದೆ ಕೋಲು ತಗೊಂಡು ಹೊಡಿದ. ಹಾಗೂ ಆ ಕೋಲಿನಿಂದ ಆ ಸಾಧುವಿನ ತಲೆಯ ಹಿಂದೆ ಮುಟ್ಟಿದ. ಇದ್ದಕ್ಕಿದ್ದಂತೆ ಸಾಧು ಒಂದು ದೊಡ್ಡ ಚಿನ್ನದ ರಾಶಿಯಾಗಿ ಬದಲಾಗಿಬಿಟ್ಟ. ಇಷ್ಟು ಚಿನ್ನನ, ಇನ್ನ ನಾವ್ಯಾವತ್ತಿಗೂ ಬಡವರಲ್ಲ. ಶಂಭು ತುಂಬ ಖುಷಿಪಟ್ಟ. ತನ್ನ ಮನೆಯಲ್ಲಿ ಇದ್ದ ಕ್ಷೌರಿಕನನ್ನು ಪೂರ್ತಿಯಾಗಿ ಮರೆತು ಬಿಟ್ಟ. ಆ ಕ್ಷೌರ್ಯದವನು ಎಲ್ಲ ನೋಡಿದ. ಹಾಗೂ ಇದು ತುಂಬ ಹಣ ಸಂಪಾದಿಸಲು ತುಂಬ ಒಳ್ಳೆ ಮಾರ್ಗ. ಮರುದಿನ ಬೆಳಿಗ್ಗೆ ಕ್ಷೌರ್ಯದವನು ಸಾಧುಗಳು ಇರುವ ಕಡೆಗೆ ಹೋದ ಮತ್ತು ಅವರನ್ನು ಮನೆಗೆ ಆಹ್ವಾನಿಸಿದ. ಸಾಧುಗಳು ತುಂಬ ಅನಿರೀಕ್ಷಿತಕ್ಕೆ ಒಳಗಾದರು. ಆದರೆ ಕ್ಷೌರ್ಯದವನ ಮೇಲೆ ಕರುಣೆ ತೋರಿಸಿ ಅವನ ಆಹ್ವಾನವನ್ನು ಒಪ್ಪಿಕೊಂಡರು. ಸಾಧುಗಳು ಅವನ ಮನೆಗೆ ಹೊರಟರು. ಮನೆಗೆ ಹೋದ ತಕ್ಷಣವೇ ಕ್ಷೌರ್ಯದವನು ಬಾಗಿಲು ಹಾಕಿ ಸಾಧುಗಳನ್ನು ಹೊಡೆಯಲು ಶುರು ಮಾಡಿದ. ಸಾಧುಗಳು ಸಹಾಯಕ್ಕಾಗಿ ಕರೆದ್ರು. ಜನ ಎಲ್ಲ ಆ ಶಬ್ದಗಳನ್ನು ಕೇಳಿ ಕ್ಷೌರ್ಯದವನು ಮನೆ ಬಾಗಿಲು ತಟ್ಟಿ ಆ ಸಾಧುಗಳನ್ನು ಕಾಪಾಡಿದರು. ಜನರು ಕ್ಷೌರ್ಯದವನ ಮೇಲೆ ತುಂಬ ಕೋಪಗೊಂಡರು. ಅವರು ಅವನನ್ನು ಹೊಡೆಯಲು ಶುರು ಮಾಡಿದ್ರು. ಕ್ಷೌರ್ಯದವನು ಮಾಡಿದ್ದಕ್ಕೆ ಶಿಕ್ಷೆ ಆಯಿತು. ಶಂಭು ಮತ್ತು ಉಮಾ ಎಲ್ಲ ನೋಡುತ್ತಾ ಇದ್ರು. ಅವರು ಆ ಮೂರ್ಖ ಕ್ಷೌರ್ಯದವನನ್ನು ನೋಡಿ ತುಂಬ ಬೇಜಾರಾದ್ರು. ಆತ ಪೂರ್ತಿಯಾದ ನಿಜ ತಿಳ್ಕೊಳ್ದೆ ನಡೆದುಕೊಂಡ. ಆತ ಬರೀ ಆ ಸಾಧುವನ್ನು ಕೋಲಿನಿಂದ ಒಡೆಯುವುದನ್ನು ಮಾತ್ರ ನೋಡಿದ್ದ. ಆದರೆ ಆತನಿಗೆ ಶಂಭುವಿನ ಕನಸಿನ ಬಗ್ಗೆ ತಿಳಿದಿರಲಿಲ್ಲ. ಆ ಕ್ಷೌರಿಕನ ಮೂರ್ಖತನದಿಂದ ಜನರು ಅವನನ್ನು ಗ್ರಾಮದಿಂದ ಓಡಿಸಿದರು. Hi, I'm sure you enjoyed watching this video. Please click on the subscribe button to subscribe to our channel and watch more interesting videos.